ಈ ಜಾಗದ ಒಂದು ಇತಿಹಾಸ ಎಷ್ಟು ಭಯಾನಕವಾಗಿದೆ ಅಂತ ಗೊತ್ತಾಯ್ತು. ಈ ಒಂದು ಕಾಡೇನಿದೆ, ಒಂದು 50 ವರ್ಷದಿಂದ ಇಲ್ಲಿ ಹುಲಿಗಳು ಕೂಡ ಇದ್ವು ಗುರು. ಎಂತ ಹುಲಿಗಳಂದ್ರೆ ನರಭಕ್ಷಕ ಹುಲಿ. ಒಂದಾನೆ ನೋಡಿಬೇಕು. ಓ, ನಿಮ್ಮಪ್ಪಂದು ಕಾಡು ಉಂಟಾ? ಎಂತ ಸಾವು ಮಾರ. ಕೋಳಿ ನೋಡಿಯೋಣ, ನೀವು ಸಹ ಬಂದ್ಬಿಡಿ. ಆಲ್ವೇಸ್ ವೆಲ್ಕಮ್ ಚೀವ್. ಏನಂತೀರಿ? రండి ఖైదులంతా లైన్లో రండి. లైన్లో రమ్మన్నా. లైన్లో ಭಟ್ರು ಹೇಳ್ದಂಗೆ ಕೇಳ್ಬೇಕು. ಅದೇ ಸೋಂಪು, ಅದು ಸೋಂಪು ಆಗ್ತಿದ್ಯಾ? ಸೋಂಪು, ಅದೇನದು ಲವಂಗ, ಮೆಂತೆಗಳು, ಬಟ್ಟೆ ಹಾಕೊಡು. ಅದೇನದು ಗಸಗಸೆ, ಬಟ್ಟೆ ಹಾಕೊಳ. ನಾಗೇಶಣ್ಣ, ಇನ್ನೇನು ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. Be notorious. ಕಳೆದ ವಾರ ಇದೇ ಒಂದು ಜಾಗದಲ್ಲಿ ಕ್ಯಾಂಪಿಂಗ್ ಮಾಡಿದ್ವಿ. ಮ್ಯಾಗಿ ಮಾಡ್ಕೊಂಡು ಮೊಟ್ಟೆ ಹೊಡೆದ್ಬಿಟ್ಟು ಬೆಟ್ಟನ ಹತ್ತಿದ್ದು. ಈ ವಾರನು ಇದೇ ಒಂದು ಜಾಗದಲ್ಲಿ ಕ್ಯಾಂಪಿಂಗ್ ಮಾಡ್ತಿರೋದು. ಆದ್ರೆ ಲಾಸ್ಟ್ ಟೈಮ್ ಬಂದಿದ್ದು ನಾನು ರೆಡ್ಡಿ ಇಬ್ರೆ. ಈ ಬಾರಿ ಬಂದಿರೋದು ಒಂದು 5-6 ಜನ ಬಂದಿದ್ದೀವಿ ಗುರು. 4 ಗಾಡಿ ತಗೊಂಡು 7 ಜನ ಬಂದಿದ್ದೀವಿ. ಈ ಬಾರಿ ಕ್ಯಾಂಪಿಂಗ್ ಅಲ್ಲಿ ಮಾಮೂಲು ಊಟ ಅಲ್ಲ, ಚಿಕನ್ ಊಟ. ಚಿಕನ್ನು, ಚಪಾತಿ, ಅನ್ನ ತಂದಿದ್ದೀವಿ. ಬಟ್ ಅದನ್ನ ಮಾಡೋ ಐಡಿಯಾ ಇಲ್ಲ, ನೋಡ್ಬೇಕು. ಈ ಬಾರಿ ಸನ್ಸೆಟ್ ಮಿಸ್ ಆಯ್ತು. ಕಳೆದ ವಾರ ಸನ್ಸೆಟ್ ಅಂತೂ ಅಮೋಘವಾಗಿತ್ತು. ಇರ್ಲಿ, ಪರವಾಗಿಲ್ಲ, ಲೇಟ್ ಆಗೋಯ್ತು ಈ ಬಾರಿ. ಈ ಜಾಗ ಏನಿದೆ ಗುರು, ಈ ಡೆಂಕನಿ ಕೋಟೆಯ ಅಥವಾ ಕೆಲಮಂಗ್ಲದಿಂದ ಒಂದು
15 ಕಿಲೋಮೀಟರ್ ದೂರದಲ್ಲಿ ಒಂದು ಕಾಡ್ ಸ್ಟಾರ್ಟ್ ಆಗುತ್ತೆ. ಆ ಕಾಡ್ ಹತ್ರ ಒಂದ್ 2 ಹಳ್ಳಿಗಳಿದಾವೆ, ಅಯ್ಯೂರ್ ಮತ್ತೆ ಮಂಚಿ ಅನ್ಬಿಟ್ಟು. ಈ 2 ಹಳ್ಳಿಗೆ ಒಂದು ಇತಿಹಾಸನೇ ಇದೆ. ನಾನು ಈ ಒಂದು ಜಾಗಗಳ ಬಗ್ಗೆ ರಿಸರ್ಚ್ ಮಾಡಿ 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 ಕಳೆದ 6 ವರ್ಷದಿಂದ ಏನು ಗುಡ್ಡೆ ಹಾಕಕ್ಕಾಗ್ಲಿಲ್ಲ. ಆದ್ರೆ ಈ ಸಾರಿ ನಿನ್ನೆ ಪೂರ್ಣಚಂದ್ರ ತೇಜಸ್ವಿ ಅವರ ನೋವೆಲ್ ಓದ್ತಿರ್ಬೇಕಾದ್ರೆ ಈ ಜಾಗದ ಒಂದು ಇತಿಹಾಸ ಎಷ್ಟು ಭಯಾನಕವಾಗಿದೆ ಅಂತ ಗೊತ್ತಾಯ್ತು. ಈ ಒಂದು ಕಾಡೇನಿದೆ, ಒಂದು 50 ವರ್ಷದಿಂದ ಇಲ್ಲಿ ಹುಲಿಗಳು ಕೂಡ ಇದ್ವು ಗುರು. ಎಂತ ಹುಲಿಗಳಂದ್ರೆ ನರಭಕ್ಷಕ ಹುಲಿ. ಅವರು ಬರಿತಾ ಹೇಳ್ತಾರೆ, ಜಾಳಹಳ್ಳಿಯ ಕೂರ್ಗನೋ ಅಂದ್ಬಿಟ್ಟು ಒಂದು ಚಿರತೆ ಬಗ್ಗೆ ಒಂದು ನೋವೆಲ್ ಬರ್ದಿದ್ದಾರೆ. ಅದರಲ್ಲಿ 2ನೇ ಚಾಪ್ಟರ್ ಅಲ್ಲಿ ಹುಲಿ ಬಗ್ಗೆ ಬರ್ದಿದ್ದಾರೆ. ಈ ಒಂದು ಪ್ರದೇಶ ಏನಿದೆ, ಮಂಚಿ ಮತ್ತೆ ಈ ಅಯ್ಯೂರ್ ಅನ್ನೋ ವಿಲೇಜ್ ಸೆಂಟ್ರಲ್ಲಿ ಒಂದು ಕಣಿವೆ ಅಲಿಯಾಸ್ ವ್ಯಾಲಿ ಬರುತ್ತೆ. ಆ ವ್ಯಾಲಿಲಿ ಒಂದು ನರಭಕ್ಷಕ ಹುಲಿ ಕಾದಾಡ್ತಾ ಇರುತ್ತೆ ಮನುಷ್ಯರಿಗೋಸ್ಕರ. ಸೊ ಅದನ್ನ ಹೆಂಗೆ ಒಬ್ಬ ಫಾರಿನ್ ಬ್ರಿಟಿಷ್ ಬೇಟೆಗಾರ ಬೇಟೆ ಆಡ್ತಾನೆ ಅನ್ನೋದೇ ಆ ಚಾಪ್ಟರ್. ಆಗನ್ಸು ಗುರು ಹೆಂಗ್ ಭಯಾನಕವಾಗಿತ್ತು ಈ ಒಂದು ಜಾಗ ಆ ಒಂದು ಕಾಲದಲ್ಲಿ ಅಂದ್ಬಿಟ್ಟು. ಈಗ ಸಾಪಾಟ್ ಸಮಯ, ಊಟ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಫೈರ್ ಕ್ಯಾಂಪಿಂಗ್ ಹಾಕೊಂಡು ಲೇಟ್ ನೈಟ್ ಬಿಡು ಅಂತ ಐಡಿಯಾ ಇರೋದು. ಬನ್ನಿ ನಮ್ಮ ಅಣ್ಣ ಮಸ್ತು ನೋಡ್ಸೋಣ ನಿಮ್ಗೆ. ಮಗ ಹೋಗ್ರೋ, ಎತ್ಕೊಂಡ್ ಬರ್ಬೇಕ್ರೋ ಇನ್ನೊಂದಷ್ಟು ಹುಡುಗಿರ. ಇನ್ನೇನಿಲ್ಲ, ಕೈ ಕೊಟ್ಕೊಂಡು ನಿತ್ಕೊಳಕ ಬಂದಿರೋದು. ಏಯ್ ಅಣ್ಸ್ಬೇಕು ಗುರು, ಬಿಡಂಗಿಲ್ಲ ಇವತ್ತು. ಹೋಗ ಸೈ ಬೇಗ. ಚಪಾತಿ ಬರೀ ಇಷ್ಟ ಇದೆ. ದಾರಿ ತಿನ್ನನ್ ಬಾಗ್ರು, ಬೆಂಗ್ಳೂರು ದೊಡ್ಡದು. ನಂಗೆ ಹೊಟ್ಟೆ ಹಸಿತೈತೆ, ಅಲ್ಲಿ ಬೆಳಗಿಂದ 2 ದೋಸೆಲಿ ಇದೀನಿ ನಾನು. ಚಿಕನ್ ಪೀಸ್ ತಿನ್ಬಿಟ್ಟು ಕೊಟ್ಬಿಡು ಹೋಗ್ಲಿ ಒಂದು ಚಿಕನ್ ಪೀಸ್. ಕಳ್ಸ್ರ ಗೌತಮ್ನ. అన్న దిగాడు ఫుల్ అనిపించాడు, ఫుల్ ఫైర్, ఫుల్ RRR ఫైర్. ఎన్టీఆర్ డ్రాగన్ ఇంకెత్తుకుంటుంది లేరా స్టార్టింగ్ ట్రబుల్. అంత దూరం పోయి ಸಾಕ್ ಬಿಡ್ರ. పెట్టినేమో అనుకున్నా కదా. ಹಂಗೆ ಫೈರಲ್ ಹೊಸೂರಲ್ಲ ಕೆಲ್ಮಂಗ್ಲ. ಪಾತ್ರೆ ಹೋಯ್ತು, ನಮ್ಮಮ್ಮ ಹೂ ಅಂತ. ಏನಾಗಿಲ್ಲ ಬ್ರೋ, ಯಾರು ಕಾಣಿಸ್ತಿಲ್ಲ ಗುರು. ಪ್ರೇಮ್ ಸಾಕ ಒಂದ್ ದಿನ ಏನಾಗಲ್ಲ, ಕಾಡು ಮನುಷ್ಯ ಆಗ್ಬಿಡಣ ಒಂದಿನ. ಅದ್ರಲ್ಲೇ ಇದು ಐತೆ, ಅದು ಅದ್ ಏನಾಗಲ್ಲ ಬಿಡಲಿ. ಫೈರ್ ಉಡ್ದು ಟೇಸ್ಟ್ ಬರುತ್ತೆ. ನೀళ్ళు తక్కువ. ನಾವು ಮ್ಯಾಗಿ ತಿಂದು ಬದುಕಿಲ್ವಾ ಲಾಸ್ಟ್ 2 ಇನ್ನೊಂದು ದೊಡ್ಡ ಬಾಟ್ಲಿದ. ನೀವು ನೀರ್ ತಂದಿಲ್ವಾ ಬಂದವ್ರೆ? ಲೋ ನೀರ್ ತರ್ದಿರಾ ಏನೋ ನೀವು? ಏನಾಗಲ್ಲ ಏನಾಗಲ್ಲ. ಏನ್ ನೀರ್ ತಂದಿಲ್ವಾ? ನೀರ್ ಐತೆ ಎಕ್ಸ್ಟ್ರಾ? ನೀರು ಖಚಿತವಾಗಿ ಬಳಸಬೇಕು. ಈಗ ಅನ್ನ ಬೇಯಲ್ಲ, ಅದು ಬೇಯಿಸೋಣ. ಇದು ಓಪನ್ ಪಾಟಲ್ ಬೇರೆ ಬೇಯೋದು. ನೀರ್ ಜಾಸ್ತಿ ಬೇಕಿದ್ದಕ್ಕೆ. ಗದ್ದ ಕಟ್ಟಿರ್ತೀವಿ ಚೇಡ್ತಾ ಗಿಡ. ಏನ್ ಬೇಕಾ? ನೀರ್ ಹಾಕ್ಬೇಕು. తీసుకో. 1 kg ನಾನು ತಂದಿರೋದು. ನಿಮ್ ಜನರೇಷನ್ ಪಾತ್ರೆ ಗೋವಾ. ನಾವಲ್ಲೇ ತೊಳೆಯೋದು ಕುತ್ಕೊಂಡು. ಒಂದು ವಾರ ಇಟ್ಕೊಂಡ್ಬಿಡ ಪಾತ್ರೆ, ಡೈಲಿ ಅರ್ಧ ಗಂಟೆ ತೊಳ್ದಿ ಬೆಳ್ಳು ಮಾಡು. ಪ್ರೇಮ್ ಡೈಲಿ ಗಂಟೆ ಕುತ್ಕೊಳ್ತಾನೆ. ఆడు ఒక వారం అట్లే పెట్టుకొని ఉంటారు స్వామి కడగడు ప్లేట్లన్నీ. అట్లయితే సంవత్సరం. రాహుల్కి అయితే సంవత్సరం. ತಿನ್ನಲೇ ಎಲ್ಲರೂ ಸೇರ್ಕೊಳ್ರಿ. ఏనిలా తిన్నా ಆಂಟಿ ಕ್ಲೈಮ್ಯಾಕ್ಸ್. ఏ కాల్ ಹಾಫ್ ಬಾಯ್ಲ್ಡ್ ಇಲ್ಲ ಇದು. ನೀಲ್ ಸರಿಪೇಯಲ್ಲರಾ ಇಂಕೋ ಇಂಡೋನ್ ಪೋಸೆ ಲೋ ಕುಡಿಯಕ್ ನೀರಿಲ್ಲ ಕಡೋ. ಅಲ್ಲೂ ಹೇಳ್ದೆ, ಇವನು ಹೇಳ್ದ ಹೋಗ್ತಾ ರೈಸ್ ಪ್ಯಾಕೆಟ್ ತಗೊಂಡ್ ಹೋಗ್ಬಿಡೋಣ ಅಂತ. ಬೆಸ್ಟ್ ಆಗಿತ್ತು ಗುರು. ಅಲ್ಲಿ ಜಾಸ್ತಿ ಇದೆ ನೀರು.
ಇನ್ನು ಬೇಜಾನ್ ಏ ಸುಮ್ನಿರೋ, ಇಷ್ಟು ಬೆಂದ್ರೆ ಸಾಕು. ಮನೇಲಿದ್ದೀವಿ. ಬೇಕು ಹೂವು ಆದಂಗ ಅನ್ನ. ಆಮೇಲೆ ಮೇಘನಾಥ್ ಬಿರಿಯಾನಿ ಹೆಂಗಿರುತ್ತೆ ಹೇಳ ಅನ್ನ. ಮಲ್ಲಿಗೆ ಹೂವು ಎಲ್ಲ ಕಾಡಲ್ಲಿ ಬಂದ್ಬಿಟ್ಟು ಮಲ್ಗೆ ಇಡ್ಲಿ ತಿಂದ್ರೆ ನೀನು. ಅಲ್ಲೇ ಇಡ್ತಾರೆ ವಾರ ವಾರ. ಏ ಚೆನ್ನಾಗಿ ಮಾಡೋರು ಗುರು. ಖಾರ ಕಲರ್ ಅಲ್ಲೇ ಹಂಗೈತೆ, ಖಾರ ಹೆಂಗೈತ. ರಂಡಿ ರಂಡಿ ಫಸ್ಟ್ ಪ್ಲೇಟ್ ರಂಡಿ. ಥ್ಯಾಂಕ್ ಯು. ರಂಡಿ ಸೆಕೆಂಡ್ ಪ್ಲೇಟ್ ಬನ್ನಿ. ಸೆಕೆಂಡ್ ಪ್ಲೇಟ್ ಪ್ರೇಮ್. ಅಡಿಕೆ ತಿನ್ಬಿಟ್ಟು ಟೇಸ್ಟ್ ಹೇಳಲಿ. ಗಟ್ಟಿ ಪಟ್ಕೊಂಡು ಪ್ಲೇಟ್ ಬಾಗೊಂಡು ಖಾರ ಹೆಂಗಿದೆ? ಉಪ್ಪು ಖಾರ ಮಲ್ಲಿ ಹಸ್ಕೊಂಡ್ರೆ ರಾವಯ್ ಖಾರನಾ? ಚೆನ್ನಾಗಿದ್ಯಾ? ಏನು ಹೂ ಅಂತಿದ್ಯಾ? ಆಂಧ್ರದವ್ರಿಗೆ ಏನಾಗಲ್ಲ ಬಿಡು ಖಾರ. ಲೈಟರ್ ಕಟ್ತೀನಿ ಅಟ್ಲ ಪಟ್ಕೊಂಡು ಸರಿಯಾಗಿ ಮಾಡೋಣ ಗುರು ಖಾರ. ಹೌದಾ? ಫುಲ್ ಒಂದ ಖಾರ ಆಂಧ್ರದವ್ರಿಗೆ ಏನ್ ಖಾರ ತಿನ್ಕೊಂತಾರ, ನಾವೇ ಹಬ್ಬೆಪಾರಿಗಳು. ಬಿಸಿನ ರಸಂ ಒಂದೊಂದು ಚಾಕ್ಲೇಟ್ ಹತ್ತು ತಂದ್ಬಿಡ್ಬೇಕಾಯ್ತಲ್ಲೋ, ಈ ಖಾರಕ್ಕೆ ತಡಿಯಕ್ಕಾಗಲ್ಲ. ನೆನೆಸ್ಕೊಂಡಲ್ಲ కారం లేదా మీ ఆంధ్ర వాళ్ళకి ఏమో వద్దు బ్రో, మేము ఎక్కువ కారం తిన్నాము. ఏ రండి తిన్నా. ఏ సూపర్ ಊಟ ಗುರು. ಏನು ಅನ್ಕೊಂಡಿದ್ದೆ ಸಾಕಿರು ಗುರು. ಅನ್ನಕ್ಕೆ ಸಲ ಸುಮ್ಮನೆ ಇರೋ. ಏ ಸೌಟ್ ಕೊಡು. ಆಯ್ತಾ? ಆಗೈತಾ? ಗ್ರೇವಿ ತಿನ್ನು ಕೂಚೋ ಪೇಟೆ ಹಾಸ್ಕೊಂಡು ನೀವು ಮಾಡ್ರಿ, ನೀವು ಮೊಬೈಲ್ ಇಳಿಸ್ತಿದ್ರಲ್ರಿ. ಊಟ ಫಸ್ಟ್ ಕ್ಲಾಸ್ ಗುರು. వాడు మొన్న చికెన్ చేశాడు అంత బాగా చేయలేరా స్వామి. బాగా నాకేసుకుంటారా చేతులు నీళ్ళు గడ్డికి Forget safety. Live where you fear to live. ಕಿಟಕಿಗಳಿದ್ದಾವೆ, ಆನೆಗಳಿದ್ದಾವೆ, ಉಳಿಗಳಿಲ್ಲ. ಏನೋ ಒಂದು ಮಾಡೋದು ಸುಮ್ಮನಿರ. ಒಳಗೆ ತುಂಬಿಡೋದು ಅಷ್ಟೇ ಅಲ್ಲ. ಹಾಂ ಒಳ್ಳೆ ಐಡಿಯಾ. ವಿಷಯ ಗ್ರೇವಿ ಬಾಕ್ಸ ನೀನೆ ದಾಂಟ್ಲೆ ಹಾಟ್ ಬಾಕ್ಸ್ ಒನ್ ಕೇಸ್ ಇಲ್ಲ. Why didn't I get this idea? ఏ తిన్నారా Take one more. తిన్నాలే కదా ಅಲ್ಲ ಕೊಡುಗುರು ಇಡ್ಸೋಣ. ಫೋಡ್ಸಂಡಿ ಮಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ರೆ ಸರಿ ಹೋಗುತ್ತಾ? ಇಲ್ಲ ಬಾರೋ ಅಷ್ಟೇ ಸಾಕು. ಬೇಡ ಇಟ್ಕೇನು ಆ ಕಡೆ ಅದ್ರ ಮೇಲೆ ಹೇಳ್ತೀನಿ. ಏನು ಹಾಕ್ಕೊಳ್ಳಲ್ಲ ಅಷ್ಟೇ, ಮುಗೀತು ಅದ್ರ ಕತೆ. ಇದು ಯಾರು ಫೋನ್? అంతే బై ఫోన్ అది అది కాట్ బాక్స్ ನೀವು ಎಷ್ಟು ಬಿಡೋ ನನ್ನ ಮಕ್ಕನ ಮೇಲೆ ನೀರು ಕೊಡು. ನೀರಿಲ್ಲ. ನೀರು ಏ ನನ್ನ ಬ್ಯಾಗಲ್ಲಿ ಐತೆ ನೋಡು. ఏ జారుతుంది సైడ్. ಹುಷಾರಪ್ಪ. జారుతుంది చూడండి, కొంచెం చూసిరండి. అంటే కూర్చోటండి, రానండి నాలుగు. ರಂಡಿ ಸಕ್ಸಸ್ಫುಲ್ಲಿ ಮುಕ್ತಾಯ ಇವತ್ತಿನ ಒಂದು ಅಡ್ವೆಂಚರ್. ಮಹೇಶ್ ಹೇಗಿತ್ತು? ನೈಸ್. ರಾಹುಲ ನೋ ರೆಸ್ಪಾನ್ಸ್. ಜಿ ಓಕೆ. ಸಾಯಿ ಥಮ್ಸ್ ಅಪ್ ಸಾಯಿ. ಓಕೆ ಪ್ರೇಮ್ ಥಮ್ಸ್ ಅಪ್. ಓಕೆ ಯಶವಂತ್ ಥಮ್ಸ್ ಅಪ್. ಎಲ್ಲರೂ ಒಂದು ಥಮ್ಸ್ ಅಪ್ ಎತ್ತಾರ್ಗರ.